ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಜ್ಞಾನಗಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಅಧ್ಯಾಯ 9 ಮಾನವ ಮತ್ತು ಸಮಾಜ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಭ್ಯಾಸಗಳನ್ನು ನಾವೀಗ ನೋಡೋಣ. ಫಸ್ಟ್ ಮೈನ್, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. 1ನೇ ಪ್ರಶ್ನೆ, ಮಾನವನು ಡ್ಯಾಶ್ ಜೀವಿ. ಮಾನವನು ಸಂಘ ಜೀವಿ. 2ನೇದು, ಔಪಚಾರಿಕ ಶಿಕ್ಷಣ ಡ್ಯಾಶ್ ಯಲ್ಲಿ ದೊರೆಯುತ್ತದೆ. ಔಪಚಾರಿಕ ಶಿಕ್ಷಣ ಶಾಲೆಯಲ್ಲಿ ದೊರೆಯುತ್ತದೆ. 3ನೇದು, ಸಮಾಜಶಾಸ್ತ್ರದ ಪಿತಾಮಹ ಡ್ಯಾಶ್. ಉತ್ತರ, ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ. 4ನೇದು, ಮಾನವನು ಮಾನವನಂತಾಗಲು ಡ್ಯಾಶ್ ಅಗತ್ಯ. ಮಾನವನು ಮಾನವನಂತಾಗಲು ಸಮಾಜ ಅಗತ್ಯ. 5ನೇದು, ಮಾನವನು ತನ್ನ ಭಾವನೆಯನ್ನು ಡ್ಯಾಶ್ ಮೂಲಕ ವ್ಯಕ್ತಪಡಿಸುತ್ತಾನೆ. ಮಾನವನು ತನ್ನ ಭಾವನೆಯನ್ನು ಭಾಷೆ ಮೂಲಕ ವ್ಯಕ್ತಪಡಿಸುತ್ತಾನೆ. ನಾವೀಗ ಸೆಕೆಂಡ್ ಮೈನ್ಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 6, ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ಮಕ್ಕಳೇ, ಈಗ ಉತ್ತರನ ನೋಡೋಣ. ಮೆಕೈವರ್ ಮತ್ತು ಪೇಜ್ರವರ ಪ್ರಕಾರ ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ. ಇನ್ನೊಂದು ಪ್ರಶ್ನೆನ ನೋಡೋಣ ನಾವು. ಸಾಮಾಜೀಕರಣ ಎಂದರೇನು? ಭಾಷೆ, ಓದು, ಆಟ, ಸಂಗೀತ, ಯೋಚನೆ, ದೈಹಿಕ ಭಾಷೆ ಮೊದಲಾದವುಗಳನ್ನು ಕಲಿತುಕೊಳ್ಳುವ ಕ್ರಿಯೆಯನ್ನು ಸಾಮಾಜೀಕರಣ ಎನ್ನುತ್ತಾರೆ. ಈಗ ನಾವು ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 8, ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯು ಹೇಗಿದ್ದಳು? ಈಗ ಉತ್ತರನ ನೋಡೋಣ. 1920ರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲ 9 ವರ್ಷ ಪ್ರಾಣಿಗಳೊಂದಿಗೆ ಕಳೆದಿದ್ದಳು. ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ 4 ಕಾಲುಗಳಲ್ಲಿ ನಡೆಯುತ್ತಿದ್ದಳು. 9ನೇ ಪ್ರಶ್ನೆ, ಆರಂಭಿಕ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ. ಆರಂಭಿಕ ಸಮಾಜಶಾಸ್ತ್ರಜ್ಞರು ಇಲ್ಲಿ ಆಗಸ್ಟ್ ಕಾಮ್ಟೆ, ಎಮಿಲಿ ಡರ್ಕಿಮ್, ಮ್ಯಾಕ್ಸ್ ವೆಬರ್, ಕಾರ್ಲ್ ಮಾರ್ಕ್ಸ್, ಹರ್ಬರ್ಟ್ ಸ್ಪೆನ್ಸರ್ ಇವರುಗಳನ್ನ ನಾವು ಸಮಾಜಶಾಸ್ತ್ರದ ಆರಂಭಿಕ ಸಮಾಜಶಾಸ್ತ್ರಜ್ಞರೆಂದು ಗುರುತಿಸಲಾಗಿದೆ. ಈಗ ಥರ್ಡ್ ಮೈನ್ ಪ್ರಶ್ನೆಗಳನ್ನು ನೋಡೋಣ. 4-5 ವಾಕ್ಯಗಳಲ್ಲಿ ಉತ್ತರಿಸಿ. 10ನೇ ಪ್ರಶ್ನೆ, ಮಾನವನು ಸಮಾಜ ಜೀವಿ ಎಂಬುದನ್ನು ವಿವರಿಸಿ. ಮಾನವ ಯಾವ ರೀತಿಯಾಗಿ ಸಂಘಜೀವಿ ಅಥವಾ ಸಮಾಜ ಜೀವಿ ಅನ್ನೋದನ್ನ ನೋಡೋಣ ಬನ್ನಿ ಮಕ್ಕಳೇ. ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ ಅನನ್ಯ. ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ಮಾನವ ಸಮಾಜದ ಸೃಷ್ಟಿ, ಸಮಾಜ ಮಾನವನ ಸೃಷ್ಟಿ. ಮಾನವನ ಬೆಳವಣಿಗೆಗೆ ಸಮಾಜ ಅಗತ್ಯ. ಆದ್ದರಿಂದ ಮಾನವ ಸಮಾಜ ಜೀವಿ ಆಗಿದ್ದಾನೆ. ಈಗ ನಾವು 11ನೇ ಪ್ರಶ್ನೆಯನ್ನು ನೋಡೋಣ. ಮಾನವರಿಗೂ ಭಾಷೆಗೂ ಇರುವ ಸಂಬಂಧವನ್ನು ಬರೆಯಿರಿ. ಈ ಪ್ರಶ್ನೆಗೆ ಉತ್ತರವನ್ನು ನೋಡಿದ್ರೆ ನಾವು ನಮ್ಮ ಭಾವನೆಗಳನ್ನು ದೈಹಿಕ ಸನ್ನೆ ಸೂಚನೆಗಳ ಮೂಲಕ ಹಸಿವು, ನಿದ್ರೆ, ಬಾಯಾರಿಕೆ ಇತ್ಯಾದಿಗಳನ್ನು ತಿಳಿಯಬಹುದು. ಆದರೆ ನಮ್ಮ ಎಲ್ಲ ಭಾವನೆಗಳನ್ನು ಸನ್ನೆಗಳ ಮೂಲಕ ತಿಳಿಸಲು ಆಗುವುದಿಲ್ಲ. ನಿರ್ದಿಷ್ಟವಾದ ಸಂಬಂಧಗಳು, ಭಾವನೆಗಳನ್ನು ತಿಳಿಯಲು ಭಾಷೆ ಬಹಳ ಮುಖ್ಯ. ಹೀಗೆ ಭಾಷೆ ಇಲ್ಲ ಅಂದರೆ ನಾವು ನಿರ್ದಿಷ್ಟ ಸಂಬಂಧ, ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಮಾನವನಿಗೂ ಮತ್ತು ಭಾಷೆಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಕೊನೆಯ ಪ್ರಶ್ನೆ, ಈ ಅಧ್ಯಾಯದ ಕೊನೆಯ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವವೇನು?
ಸಮಾಜಶಾಸ್ತ್ರ ಅಧ್ಯಯನ ಮಾಡುವುದರಿಂದ ನಮಗೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಯೋಜನ ಸಿಗುತ್ತೆ ಅನ್ನೋದನ್ನು ನೋಡೋಣ. ಸಮಾಜಶಾಸ್ತ್ರ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಕಾರಿ, ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತೆ, ಆಧುನಿಕ ಸನ್ನಿವೇಶದ ಬಗ್ಗೆ ಜ್ಞಾನವನ್ನು ನೀಡುತ್ತದೆ, ಹಿಂದುಳಿದ ದುರ್ಬಲ ವರ್ಗದವರ ಏಳಿಗೆಗೆ ಸಮಾಜಶಾಸ್ತ್ರ ಸಹಕಾರಿಯಾಗಿದೆ. ಹೀಗೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಒಂದು ವ್ಯಕ್ತಿತ್ವ ಮತ್ತು ಸಮಾಜದ ಒಂದು ಬೆಳವಣಿಗೆಗೆ ಇದು ಸಹಕಾರಿ ಆಗಿರುತ್ತೆ. ಇಷ್ಟು ಮಾನವ ಮತ್ತು ಸಮಾಜ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪಠ್ಯಪುಸ್ತಕದಲ್ಲಿನ ಅಭ್ಯಾಸಗಳ ಒಂದು ಪ್ರಶ್ನೆಗಳಿಗೆ ಉತ್ತರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಇನ್ನಷ್ಟು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪ್ರಶ್ನೋತ್ತರಗಳನ್ನು ಅಥವಾ ಅಭ್ಯಾಸಗಳನ್ನು ನೀವು ನೋಡಬಹುದು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.